ರಾಜ್ಯಪಾಲರನ್ನ ಭೇಟಿ ಮಾಡಿದೆ ಬಿಜೆಪಿ ಮತ್ತು ಜೆಡಿಎಸ್ ನಿಯೋಗ. ಕಾರಣ ಹೊರಟ್ಟಿ ಅವರ ರಾಜೀನಾಮೆಯನ್ನ ಅಂಗೀಕರಿಸಬೇಡಿ ಅನ್ನೋದು. ಸದನದ ನಡಾವಳಿ ಪ್ರಕಾರ ಹೊರಟ್ಟಿ ಅವರ ರಾಜೀನಾಮೆ ಸಲ್ಲಿಕೆ ಆಗಿಲ್ಲ. ಹಾಗಾಗಿ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಡಿ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಿಯೋಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದೆ. ಸಭಾಪತಿಯವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಆದರೆ ಒತ್ತಡವನ್ನ ಹಾಕಿ ಅವರಿಂದ ರಾಜೀನಾಮೆಯನ್ನ ಪಡೆಯಲಾಗಿದೆ. ಹೆದರಿಸಿ ಬೆದರಿಸಿ ರಾಜೀನಾಮೆಯನ್ನ ಪಡ್ಕೊಂಡಿದ್ದಾರೆ. ನಿಯಮಾನುಸಾರ ರಾಜೀನಾಮೆಯನ್ನ ಪಡೆದಿಲ್ಲ. ಹಾಗಾಗಿ ಅಂಗೀಕರಿಸಬೇಡಿ ಅನ್ನೋದು ಬಿಜೆಪಿ ಜೆಡಿಎಸ್ ನಿಯೋಗದ ಮನವಿ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಈ ವಿಚಾರ ಸಂಬಂಧ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮೇಲ್ಮನೆಯ ಸಭಾಪತಿಗಳಾಗಿದ್ದಂಥ ಮಾನ್ಯ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನು ಒತ್ತಾಯದ ಮೇಲೆ ಒಂದು ಭಯದ ವಾತಾವರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು, ಇನ್ನುಳಿದ ಒಟ್ಟು ಸುಮಾರು 30ರಷ್ಟು ಮುಖಂಡರು ಅಂದರೆ ಮೇಲ್ಮನೆಯ ಶಾಸಕರು ಸೇರಿ ಬಂದು ದಬಾವಣೆ ಮಾಡಿ, ನಾನು 14ನೇ ತಾರೀಕು ಬೇಕಾದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರೂ ಕೂಡ ಬಿಡದೆ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತೇಳಿ ಅವರ PA ಅವ್ರನ್ನ ಕರೆಸಿ ಲೆಟರ್ ತಗೊಂಬ ಅಂಥೇಳಿ ಟೈಪ್ ಮಾಡಿಸಿ ಡೇಟನ್ನು ಖಾಲಿ ಬಿಡಿಸಿ ಅವರಿಂದ ದಬಾವಣೆಯ ಮೇಲೆ ಸಹಿ ಹಾಕಿಸ್ಕೊಂಡು ಕೊನೆಯಲ್ಲಿ ಡೇಟನ್ನು ಆಮೇಲೆ ಪೆನ್ನಲ್ಲಿ ತಿದ್ದಿದ್ರು. ಇನ್ನು ಛಲವಾದಿಯವರು ಹೇಳಿದಂತೆ ಯಾವ ರೀತಿಯ ಭಯದ ವಾತಾವರಣ ಸೃಷ್ಟಿಯಾಗಿತ್ತು? ಇಂಥ ವಿಚಾರ ಪ್ರಸ್ತಾಪಿಸಿ ಅವರಿಗೆ ಅವಮಾನ ಮಾಡೋ ಸರಿಯಲ್ಲ. ಛಲವಾದಿ ನಾರಾಯಣಸ್ವಾಮಿಯವರ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊರಟ್ಟಿಯವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಅಂತ ಹೇಳಿದ್ದಾರೆ. ಹೊರಟ್ಟಿಯವರು ಯಾರಿಗೂ ಹೆದರೋದಿಲ್ಲ, ಜಗ್ಗೋದಿಲ್ಲ, ಅಂತಹ ವ್ಯಕ್ತಿತ್ವ ಅವರದ್ದು. ಆದ್ರೆ ಇವರು ಈ ರೀತಿ ಹೇಳ್ತಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ನಾರಾಯಣಸ್ವಾಮಿ ಛಲವಾದಿಯವರ ಪ್ರಕಾರ ನಾವು ಸರ್ಕಾರ ನಡೆಸೋಕ್ಕಾಗಲ್ಲ ಅಥವಾ ಹೊರಟ್ಟಿ ಸಾಹೇಬರು ಅವರ ರಾಜಕೀಯ ಪಯಣನೂ ನಡೆಸೋಕ್ಕಾಗಲ್ಲ. ಈಗ ಅದೇನೇ ಇದ್ರೂ ಕೂಡ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಹೊರಟ್ಟಿ ಸಾಹೇಬ್ರೆ ರಾಜೀನಾಮೆ ಕೊಟ್ಟು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ ಅಂತ ಕೂಡ ಅವರೇ ಹೇಳಿರೋದು ಇವತ್ತು. ಸೊ ಇದರಲ್ಲಿ ಛಲವಾದಿ ಅವ್ರದ್ದೇನು ಪಾತ್ರ ಇದರಲ್ಲಿ ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ಈಗಿನ್ನು ಸುಮ್ಮನೆ ಇವರು ಭಯಭೀತವಾದಂಥ ವಾತಾವರಣದಲ್ಲಿ ಮಾಡಿಸಿದ್ದಾರೆ, ಒತ್ತಡದಲ್ಲಿ ಮಾಡಿಸಿದ್ದಾರೆ ಅಂದರೆ ಏನು ಭಯಭೀತವಾದಂಥ ವಾತಾವರಣ? ಏನು ಹೊರಟ್ಟಿ ಸಾಹೇಬ್ರ ಅನುಭವ ಅಥವಾ ಅವರ ಒಂದು ರಾಜಕೀಯ ನಡೆ ಗೊತ್ತಿಲ್ವಾ ನಮಗೆ? ಆಮೇಲೆ ಅವ್ರು ಯಾರಿಗಾನ ಭಕ್ತಾರ? ಸದನದಲ್ಲಿ ನೋಡಿದ್ದೀರಲ್ಲ, ಆಡಳಿತ ಪಕ್ಷಕ್ಕೂ ಚಾಟಿ ಬೀಸ್ತಾರೆ, ವಿಪಕ್ಷದವರು ಕೂಡ ಏನಾದರೂ ಉಲ್ಟಾ ಮಾಡಿದ್ರೆ ಅವರಿಗೂ ಕೂಡ ಚಾಟಿ ಬೀಸ್ತಾರೆ. ಅವ್ರು ಯಾರಿಗೂ ಅಂಜೋ ವ್ಯಕ್ತಿ ಅಲ್ಲ ಅವರು.